ಏಪ್ರಿಲ್ 20 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ಪಂಚಮಸಾಲಿ ಸಮಾಜ ಬಾಂಧವರ ರಾಜ್ಯ ಮಟ್ಟದ ಸಭೆಯನ್ನ ಕರೆಯಲಾಗಿದೆ. ಇದುವರೆಗೂ ನಾನು ಏನು ಸಂಘಟನೆ ಮಾಡಿದ್ದೀನಿ, ಯಾವ ರೀತಿ ಸಮಾಜ ಕಟ್ಟಿದ್ದೀನಿ, ಅದೆಲ್ಲವನ್ನು ನೀವು ನೇರವಾಗಿ ನೋಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಈ ಮಹತ್ವದ ಸಭೆಗೆ ಪಂಚಮಸಾಲಿ ಸಮುದಾಯ, ಲಿಂಗಾಯತ ಗೌಡ, ಮಲೆಗೌಡ, ದೀಕ್ಷೆ ಲಿಂಗಾಯತ ಎಲ್ಲ ಸಮಾಜದ ಕಟ್ಟ ಕಡೆಯ ಬಡವನಿಂದ ಹಿಡಿದು ಸಹಕಾರ ಕೊಟ್ಟಂತ ಸಮಾಜದ ಎಲ್ಲ ಭಾಗ್ಯವಂತರವರೆಗೂ ನೀವೆಲ್ಲರೂ ತಪ್ಪದೆ ಬರಬೇಕು. ನಮ್ಮ ಸಮಾಜದ ಎಲ್ಲ ಘಟಕಗಳು, ಜಿಲ್ಲಾ ಘಟಕ ಇರಲಿ, ರಾಜ್ಯ ಘಟಕ ಇರಲಿ, ರಾಷ್ಟ್ರೀಯ ಘಟಕ, ತಾಲೂಕು, ನಗರ, ಪಂಚಸೇನಾ, ಯುವ ಘಟಕ, ಮಹಿಳಾ ಘಟಕ, ಮುಖ್ಯವಾಗಿ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್, ನೌಕರ ಘಟಕ, ಎಲ್ಲ ಘಟಕದ ಪದಾಧಿಕಾರಿಗಳು ಬರಬೇಕು. ನಮ್ಮ ಮೇಲೆ ನಿಷ್ಠೆ ಇರುವ, ಶ್ರೀಪೀಠದ ಮೇಲೆ ಭಕ್ತಿ ಇರುವ, ನಮ್ಮ ಸಮಾಜದ ಹಾಲಿ ಇರುವ ಅಥವಾ ಮಾಜಿ ಆಗಿರುವ MLA, MP, ವಿಧಾನ ಪರಿಷತ್ ಸದಸ್ಯರು, ಸಚಿವರು, ಗ್ರಾಮ ಪಂಚಾಯತ್ ಹಿಡಿದು ಮಂತ್ರಿವರೆಗೂ ಎಲ್ಲರೂ ಸಹ ತಪ್ಪದೆ ಆಗಮಿಸಬೇಕೆಂದು ಈ ಮೂಲಕವಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕೂಡಲ ಸಂಗಮ ಒಂದು ಬಸವಣ್ಣನವರಿಗೆ ಪ್ರಾರಂಭದ ಕ್ಷೇತ್ರವೂ ಆಗಿತ್ತು. ಅದು ಬಸವಣ್ಣನವರ ಕೊನೆಯ ದಿನದ ಕ್ಷೇತ್ರವಾಗಿತ್ತು. ನನ್ನ ಹೋರಾಟ ಸಮಾಜದ ಕಟ್ಟ ಕಡೆಯ ಬಡವಣಿಗಾಗಿ, ಕಟ್ಟ ಕಡೆಯ ಬಡ ಭಕ್ತ. ನಮ್ಮ ಗುರುಗಳು ಹೀಗಿರುವ ಸ್ಥಳದಲ್ಲಿಯೇ ಸಂಘಟನೆ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ಭಾಗದಲ್ಲಿ ಸಂಘಟನೆ ಮಾಡಬೇಕು ಅಥವಾ ಇಲ್ಲಿಯೇ ಐಕ್ಯವಾಗಬೇಕು ಎಂಬುದನ್ನ ಭಕ್ತರು ತೀರ್ಮಾನಿಸಲಿ. ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ. ನನ್ನ ಪೀಠ ಕಲ್ಲು, ಸಿಮೆಂಟು, ಇಟ್ಟಿಗೆಯಿಂದ ಮಾಡಿದ ಪೀಠವಲ್ಲ. ಬಡ ಭಕ್ತರ ಭಾವನೆಗಳಿಂದ, ಹೋರಾಟಗಾರರ ಬೆವರಿನಿಂದ ಕಟ್ಟಿದ ಮಠ. ಹಾಗಾಗಿ ನಾನು ಸಮಾಜವನ್ನು ಕಟ್ಟಿದ್ದೇನೆ, ಪೀಠವನ್ನು ಕಟ್ಟಿಲ್ಲ. ಜನವನ್ನು ಗಳಿಸಿದ್ದೇನೆ, ಹಣವನ್ನು ಗಳಿಸಿಲ್ಲ. ಹಾಗಾಗಿ ಇಂಥ ಮಹತ್ವದ ಸಭೆಗೆ, ಇದು ನನ್ನ ವೈಯಕ್ತಿಕವಾದಂತಹ ಮನವಿ ತಿಳ್ಕೊಂಡು ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕವಾಗಿ ಮನವಿ ಮಾಡುತ್ತೇನೆ. ಶರಣ ಶರಣಾರ್ಥಿಗಳು.